ನಮ್ರತಾ ಗೌಡ ಮತ್ತು ಕಾರ್ತಿಕ್ ಇಬ್ರೂ ಬಿಗ್ ಬಾಸ್ನಲ್ಲೇ ಪರಿಚಿತವಾಗಿದ್ದವರು. ಆದರೆ ಹೊರಗಡೆ ಬಂದಮೇಲೆ ಸಮಥಿಂಗ್ ಇದೆ ಅನ್ನೋದು ತುಂಬ ಜನಕ್ಕೆ ಗೊತ್ತಾಗಿತ್ತು. ಯಾಕಂದರೆ ಇವರಿಬ್ಬರು ಅಲ್ಲೋ ಇಲ್ಲೋ ಎಲ್ಲೋ ದೂರದಲ್ಲಿ ನಿಂತು ಗೊತ್ತೇ ಇಲ್ದಿದ್ದವ್ರ ಥರ ಫೋಟೋ ತೆಗೆಸ್ಕೊಂಡಿದ್ದನ್ನು ಮರ್ಜ್ ಮಾಡಿ ಅವರ ಅಭಿಮಾನಿಗಳೇ ಇವರಿಬ್ಬರು ಒಟ್ಟಿಗೆ ಟ್ರಿಪ್ಪಿಗೆ ಹೋಗಿದ್ದಾರೆ, ಇವರಿಬ್ಬರು ಒಟ್ಟಿಗೆ ಇದ್ದಾರೆ, ಇವರಿಬ್ಬರು ಡೇಟ್ ಮಾಡ್ತಾ ಇದ್ದಾರೆ, ಇವರಿಬ್ಬರು ಲವ್ನಲ್ಲಿ ಇದ್ದಾರೆ ಅನ್ನೋದನ್ನು ಅನೇಕ ಬಾರಿ ವಿಡಿಯೋ ಮತ್ತು ಫೋಟೋವನ್ನು ಕಂಡು ಹಿಡಿದು ಶೇರ್ ಮಾಡಿದ್ದೂ ಇದೆ. ಆದರೆ ತುಂಬ ಜನಕ್ಕೆ ಇದು ಒಪ್ಕೊಳ್ಳೋಕೆ ತಯಾರಿ ಇರಲಿಲ್ಲ. ಅಯ್ಯೋ ಇಲ್ಲ, ಜಸ್ಟ್ ಫ್ರೆಂಡ್ಸ್ ಅನ್ಸುತ್ತೆ ಅಂತ. ಆದರೆ ಇಬ್ರೂ ಲವಲ್ಲಿ ಬಿದ್ದಿರೋದು, ಜೊತೆಗೆ ಮದುವೆ ಆಗೋದಕ್ಕೆ ಸಕಲ ತಯಾರಿಯನ್ನ ಮಾಡ್ಕೊಂಡಿರೋದು. ಅದಲ್ಲದೆ 2026ರಲ್ಲಿ ಇವರಿಬ್ಬರ ಮದುವೆ ಫಿಕ್ಸ್ ಆಗಿದೆ ಅನ್ನುವಂಥ ವಿಚಾರ ಇದೀಗ ಹಲ್ಚಲ್ ಎಬ್ಬಿಸಿದೆ. ಹಾಗಿದ್ರೆ ಇಬ್ಬರ ಮದುವೆ ಯಾವಾಗ? ಇವ್ರು ಸಿಕ್ಕಾಕೊಂಡಿದ್ದಾದ್ರೂ ಹೇಗೆ? ಅದಲ್ಲದೆ ಇವರಿಬ್ಬರ ನಡುವೆ ಇರುವ ವಯಸ್ಸಿನ ಅಂತರವಾದ್ರೂ ಏನು? ನಮ್ರತಾ ದೊಡ್ಡವರ, ಕಾರ್ತಿಕ್ ದೊಡ್ಡವರ? ಲವ್ ಆಗಿದ್ದಾದ್ರೂ ಹೇಗೆ? ಇಬ್ಬರ ಮನೆಯಲ್ಲೂ ಒಪ್ಪಿಗೆ ನೀಡಿದ್ದಾರಾ? 26ರಲ್ಲಿ ಯಾವಾಗ ಮದುವೆ ಆಗ್ತಾ ಇದ್ದಾರೆ? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ನಲ್ಲಿ ಅನೇಕ ಲವರ್ಸ್ಗಳು ಮತ್ತು ಸ್ನೇಹಿತರು ಮತ್ತು ಮದುವೆ ಆದವರು, ಡಿವೋರ್ಸ್ ಆದವರು ಇದ್ದಾರೆ. ಅದು ಕೇವಲ ಕನ್ನಡದಲ್ಲಿ ಅಂತ ಅಲ್ಲ, ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಬಿಗ್ ಬಾಸ್ನಲ್ಲಿ ಹೋದ ನಂತರ ಒಬ್ರಿಗೊಬ್ರು ಇಷ್ಟಪಟ್ಟು ಒಬ್ರಿಗೊಬ್ರು ಡೇಟ್ ಮಾಡಿ ಅದಾದಮೇಲೆ ಪ್ರೀತಿಯಲ್ಲಿ ಬಿದ್ದಿದ್ದು ಇದೆ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದ ಹಾಗೇನೆ ಪ್ರೀತಿ ಮಾಡಿದವರು ಇದ್ದಾರೆ. ಆದರೆ ಇವರಿಬ್ರದ್ದು ಒಂಥರ ಡಿಫ್ರೆಂಟು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸ್ಟಾರ್ಟಿಂಗ್ ಎಲ್ಲ ಒಬ್ರನ್ನ ಕಂಡ್ರೆ ಒಬ್ಬರು ಆಗದೇ ಇರೋ ರೀತಿಯಲ್ಲಿದ್ದರು. ಇನ್ನು ಕಾರ್ತಿಕ್ ಸಂಗೀತ ಹಿಂದೆ ಸುತ್ತಾ ಇದ್ರು. ಆದರೆ ಕೊನೆಯ ಹಂತದಲ್ಲಿ ಇವರಿಬ್ರು ಕ್ಲೋಸ್ ಆಗಿದ್ರು. ಆದರೆ ಹೊರಗಡೆ ಬಂದ ಮೇಲೆ ಸಿಕ್ಕಾಪಟ್ಟೆ ಕ್ಲೋಸ್ ಆಗಿದ್ದಾರೆ. ಯಾವ ಲೆವೆಲಿಗೆ ಅಂತಂದರೆ ಇರೋ ಬರೋ ದೇಶವನ್ನೆಲ್ಲ ಆಲ್ರೆಡಿ ಸುತ್ತು ಬಿಟ್ಟಿದ್ದಾರೆ. ಹೊಸದಾಗಿ ಮದುವೆ ಆದರೆ ಹನಿಮೂನಿಗೆ ಹೋಗೋದಕ್ಕೂ ಯಾವ ದೇಶನೂ ಉಳಿಸ್ಕೊಂಡಿಲ್ಲ ಅಂತ ಕಾಣಿಸುತ್ತೆ. ಆ ಲೆವೆಲಿಗೆ ಎಲ್ಲ ದೇಶಕ್ಕೂ ಸುತ್ತು ಬಿಟ್ಟಿದ್ದಾರೆ. ಇದನ್ನು ಅವರ ಅಭಿಮಾನಿಗಳೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಬಿಟ್ಟಿದ್ರು. ಹೌದು, ಮೊದಲಿಗೆ ನಮ್ರತಾ ಅವರ ಸಿಂಗಲ್ ಫೋಟೋವನ್ನು ಶೇರ್ ಮಾಡ್ತಾ ಇದ್ರು. ಅದಾಗಿ ಸ್ವಲ್ಪ ದಿನದ ನಂತರ ಕಾರ್ತಿಕ್ ಅವರ ಸಿಂಗಲ್ ಫೋಟೋವನ್ನು ಶೇರ್ ಮಾಡ್ತಾ ಇದ್ರು. ಇವರ ಅಭಿಮಾನಿಗಳು ಇದನ್ನು ಮರ್ಜ್ ಮಾಡಿ ಇವರಿಬ್ಬರು ಒಟ್ಟಿಗೆ ಹೋಗಿದ್ದಾರೆ ಅಂತ ಎಲ್ಲರಿಗೂ ಕಾಣಂಗೆ ಜಗಜ್ಜಾಹಿರು ಮಾಡ್ತಾ ಇದ್ರು. ಇನ್ನು ರಶ್ಮಿಕಾ ಮಂದಣ್ಣ, ವಿಜಯ್ ದೇವರಕೊಂಡ ರೇಂಜ್ನಲ್ಲಿ ಇವರಿಬ್ಬರು ಒಟ್ಟಿಗೆ ಟ್ರಿಪ್ಪಿಗೆ ಹೋದ್ರೂ ಒಟ್ಟಿಗೆ ಫೋಟೋ ಹಾಕ್ದೇನೆ ಹಿಂಟ್ಗಳನ್ನು ಕೊಡ್ತಾ ಹೋದ್ರು, ಕ್ಯೂರಿಯಾಸಿಟಿಯನ್ನು ಕ್ರಿಯೇಟ್ ಮಾಡ್ತಾ ಹೋದ್ರು. ಆದರೆ ಸೆಲೆಬ್ರಿಟಿಗಳು ಅಂದರೆ ಹಾಗೇನೆ, ಯಾವಾಗಲೂ ಗಾಜಿನ ಮನೇಲಿ ಇದ್ದೇ ಇರ್ತಾರೆ. ಅವ್ರ ಮೇಲೆ ಎಲ್ಲರ ಕಣ್ಣು ಇದ್ದೇ ಇರುತ್ತೆ. ಹೀಗಿರ್ಬೇಕಾದ್ರೆ ನಮ್ರತಾ ಮತ್ತು ಕಾರ್ತಿಕ್ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಅವರ ಫೋಟೋ ಏನು ಕತೆ ಹೇಳ್ತಾ ಇದೆ ಅನ್ನೋದು ಅನೇಕ ಮಂದಿಗೆ ಗೊತ್ತಾಗಿತ್ತು. ಇತ್ತೀಚೆಗೆ ನಮ್ರತಾ ಒಂದು ವಿಡಿಯೋವನ್ನು ಶೇರ್ ಮಾಡಿದರು. ಅಂದರೆ ಅನೇಕ ಲೊಕೇಶನ್ಗಳಲ್ಲಿ ಅವರ ಕೈ ಹಿಡಿದು ಒಬ್ಬ ವ್ಯಕ್ತಿ ತಿರುಗಿಸ್ತಾ ಇರೋದು, ಅವರು ತಿರುಗ್ತಾ ಇರೋದು. ಈ ಒಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಈ ವಿಡಿಯೋದಲ್ಲಿ ಯಾರ ಕೈ ಇದೆ ಅಂತ ಕೈಯಲ್ಲಿದ್ದ ಒಂದು ಕಪ್ಪು ದಾರದಿಂದಲೇ ಅಭಿಮಾನಿಗಳು ಕಂಡು ಹಿಡಿದ್ಬಿಟ್ರು. ಕೆಲವು ಕ್ಷಣಗಳಲ್ಲಿ ಇದು ಕಾರ್ತಿಕ್ ಮಹೇಶ್ ದೇ ಕೈಗೆ ಇದೇ ಆ ಕಪ್ಪು ದಾರ ಅಂತ ಹೇಳಿ ವಿಡಿಯೋ ಮತ್ತು ಫೋಟೋವನ್ನು ಮರ್ಜ್ ಮಾಡಿ ಶೇರ್ ಮಾಡಿಬಿಟ್ರು. ಅಲ್ಲಿಗೆ ಇವರಿಬ್ಬರು ಎಲ್ಲ ದೇಶವನ್ನು ಒಟ್ಟಿಗೆ ಸುತ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗಿತ್ತು. ಇನ್ನು ಇದು ಅಲ್ಲದೇನೆ ಇತ್ತೀಚೆಗೆ ಕಾರ್ತಿಕ್ ಮಹೇಶ್ ಅವರ ಬರ್ತ್ಡೇ ಇತ್ತು. ಅದಕ್ಕೆ ನೋಡಯ್ಯ ಕ್ವಾಟೆಲಿಂಗವೇ ಹಾಡನ್ನು ನಮ್ರತಾ ಶೇರ್ ಮಾಡಿದರು. ಇದು ಕೂಡ ಸಿಕ್ಕಾಬಟ್ಟೆ ಸುದ್ದಿಯಾಗಿತ್ತು. ಕಾರ್ತಿಕ್ ಮಹೇಶ್ ಕೇಳಿದಾಗ ಬಿಲ್ಡಪ್ ಕೊಡ್ಕೊಂಡು ಏನೋ ಉತ್ತರ ಕೊಟ್ಟಿದ್ರು. ಆ ಮನುಷ್ಯ ಮಾಡ್ತಾ ಇರೋದು ಎಷ್ಟು ಮೂವಿನೋ ಗೊತ್ತಿಲ್ಲ, ಆದರೆ ಹೀರೋ ರೇಂಜಲ್ಲಿ ಅವರು ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇಬ್ರು ಹೀರೋ ಹೀರೋಯಿನ್ ಫೀಲಲ್ಲೇ ಇದ್ದಾರೆ. ಕಿರುತೆರೆ ಆದ್ರೂ ಕೂಡ ಹಿರಿತೆರೆ ರೇಂಜ್ನಲ್ಲೇ ಬಿಲ್ಡಪ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಇವರಿಬ್ಬರ ಮದುವೆ ಫಿಕ್ಸ್ ಆಗಿದೆ ಅನ್ನುವಂಥ ಸುದ್ದಿ ಹಲ್ಚಲ್ ಎಬ್ಬಿಸಿರೋದು. ಹಾಗೆ ನೋಡಿದ್ರೆ ಇವರಿಬ್ಬರು ಫಾರಿನ್ ಟ್ರಿಪ್ ಹೋಗಿರೋದು ಸುಮ್ಮನೆ ಮಾಮೂಲಿ ಟ್ರಾವೆಲ್ ಮಾಡೋ ಹಾಗೇನೆ. ಆದರೆ ತುಂಬ ಜನ ಇದು ಪ್ರೀ ವೆಡ್ಡಿಂಗ್ ಶೂಟ್ ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ಪ್ರೀ ವೆಡ್ಡಿಂಗ್ ಶೂಟಿಗೆ ಇವರಿಬ್ಬರು ಹೋಗಿಲ್ಲ. ಆದರೆ ಇವರ ಅಭಿಮಾನಿಗಳೇ ಆ ರೀತಿಯಾಗಿ ಮಾಡಿದ್ದಾರೆ. ಎಷ್ಟೋ ಫೋಟೋಗಳನ್ನು ಅವರ ಅಭಿಮಾನಿಗಳೇ ಮರ್ಜ್ ಮಾಡಿ ಅವರೇ ಫೋಟೋ ಶೂಟ್ ಮಾಡಿಸ್ಬಿಟ್ಟಿದ್ದಾರೆ. ಕಾರ್ತಿಕ್ ಮತ್ತು ನಮ್ರತಾನೇ ಇದನ್ನು ನೋಡಿದ್ರೆ ಗಾಬರಿ ಬಿದ್ದುಬಿಡ್ಬೋದು, ಅಯ್ಯೋ ಇದು ನಮ್ಮಿಬ್ಬರು ಫೋಟೋ ಶೂಟ್ ಯಾವಾಗ ಆಯಿತು ಅಂತ. ಆ ರೇಂಜ್ನಲ್ಲಿ ಅಭಿಮಾನಿಗಳೇ ಫೋಟೋ ಶೂಟನ್ನು ಮಾಡಿಸ್ಬಿಟ್ಟಿದ್ದಾರೆ. ಇದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ನಮ್ರತಾ ಕಾರ್ತಿಕ್ ಅವರ ಫ್ಯಾಮಿಲಿಯವ್ರ ಜೊತೆಗೆ ಕೂಡ ತುಂಬ ಕ್ಲೋಸ್ ಆಗಿದ್ದಾರೆ. ಕಾರ್ತಿಕ್ ತಂಗಿ ಮತ್ತು ಮಗು, ಅಮ್ಮ ಇವ್ರ ಜೊತೆಗೆ ನಮ್ರತಾ ಇರುವಂಥ ಫೋಟೋಸ್ಗಳು ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಹಾಗೆ ನೋಡಿದ್ರೆ ಕಾರ್ತಿಕ್ ಮತ್ತು ನಮ್ರತಾ ಮದುವೆ ಆಗಬಹುದಾ? ಇಬ್ಬರ ವಯಸ್ಸಿನ ಅಂತರ ಏನಿದೆ, ಎಷ್ಟು ಗ್ಯಾಪ್ ಇದೆ, ಇಬ್ಬರಲ್ಲಿ ಯಾರು ದೊಡ್ಡವರು ಅನ್ನೋ ಪ್ರಶ್ನೆ ಎಲ್ರಿಗೂ ಬಂದೇ ಬರುತ್ತೆ. ನಿಜ ಹೇಳಬೇಕು ಅಂತಂದರೆ ಇಬ್ರು ಒಂದೇ ಏಜ್ನವರು.
ಹೌದು, ಕಾರ್ತಿಕ್ ಮಹೇಶ್ಗೆ ಇದೀಗ 32 ವರ್ಷ. 1993ರಲ್ಲಿ ಜನಿಸಿದ್ದಾರೆ. ಇನ್ನು ನಮ್ರತನ್ ನೋಡಿದ್ರೆ ನಮ್ರತನು 1993ರಲ್ಲೇ ಜನಿಸಿದ್ದಾರೆ. ಅವರದ್ದು ಕೂಡ 32 ವರ್ಷನೇ. ಆದರೆ ಯಾರ ತಿಂಗಳ ವಯಸ್ಸಿನಲ್ಲಿ ಯಾರು 1 ತಿಂಗಳು ದೊಡ್ಡವರು, ಯಾರು 2 ತಿಂಗಳು ದೊಡ್ಡವರು ಇದು ಮಾತ್ರ ಗೊತ್ತಿಲ್ಲ. ಆದರೆ ಇಬ್ಬರೂ ಒಂದೇ ಏಜಿನವರು. ಸಾಮಾನ್ಯವಾಗಿ ಒಂದೇ ಏಜಿನವರು ಮದುವೆ ಆಗೋದು ತೀರಾ ವಿರಳ. ಆದರೆ ಒಂದೇ ಏಜಿನವರು ಮದುವೆ ಆದ್ರೂ ಜೋಡಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ತಾರೆ. ಆದರೆ ಕಾರ್ತಿಕ್ ಈಗ ಸಿನಿಮಾ ಬಗ್ಗೆ ಹೆಚ್ಚಿನ ಫೋಕಸ್ ಮಾಡ್ತಾ ಇದ್ದಾರೆ. ನಮ್ರತಾಗೆ ಈಗ ಹೇಗಿದ್ರು ಕರ್ಣ ಸೀರಿಯಲ್ ಇದೆ, ಅದೊಂಥರ ನೇಮು ಫೇಮು ತಂದು ಕೊಡ್ತಾ ಇದೆ. ಇವರು ಮೊದಲಿಂದಲೂ ಸಿನಿಮಾಗಿಂತ ಸೀರಿಯಲ್ ಬಗ್ಗೆನೇ ಫೋಕಸ್ ಮಾಡಿದವರು ಹೆಚ್ಚು. ಕಿರಿತೆರೆಯಲ್ಲಿ ಯಾವಾಗಲೂ ಬ್ಯುಸಿ ಇರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದವರು. ಅವ್ರ ಕೈಯಲ್ಲಿ ಇದೀಗ ಕರ್ಣ ಸೀರಿಯಲ್ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ, ಟಾಪ್ 1 TRP ಇದೆ. ಹಾಗಾಗಿ ಏನಿಲ್ಲ ಅಂತಂದು 2ರಿಂದ 3 ವರ್ಷ ಏನೂ ಸಮಸ್ಯೆ ಇಲ್ಲ, ಆ ಸೀರಿಯಲ್ ನೋಡ್ಕೊಂಡಿರ್ತಾರೆ. ಆದರೆ ಕಾರ್ತಿಕ್ ಸಿನಿಮಾ ಇಂಡಸ್ಟ್ರಿಗೆ ಹೋಗಲೇಬೇಕು, ಹೆಸರು ಮಾಡಲೇಬೇಕು ಅಂತ ಬಂದವರು. ಇದೀಗ ಇವರ ಬಳಿ ಒಂದು ಸಿನಿಮಾ ಇದೆ, ರಿಚ್ ಅಂತ. ಇದು ಸಿಂಪಲ್ ಸುನಿ ನಿರ್ದೇಶನದಲ್ಲಿ ಮೂಡಿ ಬರ್ತಾ ಇರುವಂಥ ಸಿನಿಮಾ. ಈ ಸಿನಿಮಾದಲ್ಲಿ ಮಹೇಶ್ ಅವರು ಬ್ಯುಸಿ ಇದ್ದಾರೆ. ಸೊ ಕಾರ್ತಿಕ್ ಮಹೇಶ್ ಯಾವಾಗ ಈ ಸಿನಿಮಾವನ್ನು ಮುಗಿಸ್ತಾರೋ, ಯಾವಾಗ ಸಿನಿಮಾ ರಿಲೀಸ್ ಆಗುತ್ತೋ ಅದಾದ ನಂತರ ನಮ್ರತಾ ಮತ್ತು ಕಾರ್ತಿಕ್ ಇಬ್ಬರೂ ಕೂಡ ಮದುವೆ ಆಗಲಿದ್ದಾರೆ ಅನ್ನುವಂಥ ಸುದ್ದಿ ಹಲ್ಚಲ್ ಎಬ್ಬಿಸಿದೆ. ಇದು ಅವರ ಆಪ್ತರು, ಇದು ಅವರ ಫ್ಯಾಮಿಲಿಯವ್ರಿಗೂ ಕೂಡ ಗೊತ್ತಿದ್ದು ಸಿನಿಮಾ ರಿಲೀಸ್ ಆಗಲಿ ಅಂತ ಕಾಯ್ತಾ ಇದ್ದಾರಂತೆ. ಆದಷ್ಟು ಬೇಗ ಮದುವೆ ಆಗಲಿ, ಜೋಡಿ ಚೆನ್ನಾಗೇ ಇದೆ, 100 ವರ್ಷ ಚೆನ್ನಾಗಿ ಬಾಡಲಿ ಅನ್ನೋದು ಎಲ್ಲರ ಆಶಯ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.